जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ನಾವು ಹಿಂದಿನ ಪಾಠದಲ್ಲಿ ಅಂಬರೀಷ ಚಕ್ರವರ್ತಿಯ ಕಥೆಗಳನ್ನ ಗಮನಿಸಿದ್ದೇವೆ. ಆ ಅಂಬರೀಷ ಚಕ್ರವರ್ತಿಯ ನಾಭಾಗನ ಮಗ ಅಂಬರೀಷ. ನಾವು ವೈವಸ್ವತ ಮನುವಿನ ಮಕ್ಕಳು 10 ಜನ ಯಾರಿದ್ರೋ ಅವರ ಚರಿತ್ರೆಯನ್ನು ಹೇಳ್ತಾ ಅದರಲ್ಲಿ ಒಬ್ಬನಾದವನು ಅಂಬರೀಷ, ನಾಭಾಗನ ಮಗ ಅಂಬರೀಷ ಅಂತ ಹೇಳಿದಾಗ ಈ ಅಂಬರೀಷನ ಚರಿತ್ರೆ ಸ್ವಲ್ಪ ವಿಶೇಷವಾಗಿತ್ತು. ಅದರಿಂದಾಗಿ ಅದ್ರ ಬಗ್ಗೆ ನಿರೂಪಣೆ ಮಾಡ್ತಾ ಬಂದ್ವು. ಅದರಲ್ಲಿ ಆ ಅಂಬರೀಷನ ಯಾವ ಕಥೆಗಳಿತ್ತು ಆ ಎಲ್ಲ ಕಥೆಗಳನ್ನ ವಿಸ್ತಾರವಾಗಿ ನಿರೂಪಣೆ ಮಾಡಿ ಈಗ ಶುಕಾಚಾರ್ಯರು ಮುಂದೆ ಆ ಅಂಬರೀಷನ ಮಗ ಯಾರು ಈ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂಬರೀಷನಿಗೆ ಒಟ್ಟು 3 ಜನ ಮಕ್ಕಳಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾರ ಒಟ್ಟು 3 ಜನ ಮಕ್ಕಳು? ವಿರೂಪ, ಕೇತುಮಾನ್ ಮತ್ತು ಶಂಭು ಅಂತ 3 ಜನ ಅಂಬರೀಷ ಚಕ್ರವರ್ತಿಗೆ ಮಕ್ಕಳಿದ್ರು. ವಿರೂಪ ಅಂತ ಒಬ್ಬ, ಕೇತುಮಾನ್ ಎಂಬುವನು 2ನೇದವನು, ಶಂಭು ಅಂತ 3ನೇದವನು ಅಂಬರೀಷನಿಗೆ ಮಕ್ಕಳಿದ್ರು. ಅದರಲ್ಲಿ ವಿರೂಪ ಅನ್ನುವ ಯಾವ ಮಗ ಇದ್ದಾನೋ ಅದರಿಂದ ವೃಷದಶ್ವ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ರಥೀತರ ಎಂಬ ಹೆಸರಿನ ಮಗನು ಹುಟ್ಟುತ್ತಾ ಇದ್ದಾನೆ. ಇದಾದ ಮೇಲೆ ಆ ರಥೀತರ ಅಂತ ಯಾರಿದ್ದಾನಲ್ಲ ಆ ರಥೀತರನಿಗೆ ಮಕ್ಕಳೇ ಇರ್ಲಿಲ್ಲ. ಇದಾದ ಮೇಲೆ ಅವನು ಏನ್ ಮಾಡ್ಬೇಕು ಮಕ್ಕಳನ್ನು ಪಡಿಲಿಕ್ಕೆ ಅಂತ ಯೋಚನೆ ಮಾಡಿ ಗುರುಗಳಾದಂತಹ ಅಂಗಿರಸರ ಬಳಿಯಲ್ಲಿ ಮಕ್ಕಳನ್ನ ಪಡಿತಾ ಇದ್ದಾರೆ. ತನ್ನ ಪತ್ನಿಯ ಮುಖಾಂತರವಾಗಿ ಗುರುಗಳಿಂದಾಗಿ ಮಕ್ಕಳನ್ನ ಪಡಿತಾ ಇದ್ದಾರೆ. ಇದು ಪತಿಯೊಬ್ಬನು ಬದುಕಿದ್ದಾಗ ರಾಜ್ಯಕ್ಕೆ ರಾಜರಾಗುವಂತಹ ಯಾವ ಮಕ್ಕಳು ಆ ರಾಜನಿಂದ ಸಿಗದೇ ಇದ್ದಾಗ ರಾಜ್ಯಕ್ಕೆ ಮುಂದೆ ನಾಯಕರಾಗುವವರು ಯಾರೂ ಇಲ್ಲ ಅಂತಾದಾಗ ಆ ಸಂದರ್ಭದಲ್ಲಿ ಬ್ರಹ್ಮಚರ್ಯ ವ್ರತವನ್ನ ಪಾಲಿಸುವಂತಹ ಋಷಿ ಮುನಿಗಳಿಂದಾಗಿ ಮಕ್ಕಳನ್ನ ಪಡೆಯುವಂತಹ ಒಂದು ಅಪರೂಪದ ಸಂದರ್ಭಗಳು. ನಾವು ಮಹಾಭಾರತದಲ್ಲಿ ಈ ತರದ ಅನೇಕ ಸಂದರ್ಭಗಳನ್ನ ಕಾಣ್ತೇವೆ. ಪಾಂಡುರಾಜನಿಂದಾಗಿ ಕುಂತಿ ಮತ್ತು ಮಾದ್ರಿ ಇವರಿಬ್ಬರಿಗೂ ಕೂಡ
ಮಕ್ಕಳಾಗೋದಿಲ್ಲ ಅಂತಾದಾಗ ಆ ಸಂದರ್ಭದಲ್ಲಿ ಅವಳು ದುರ್ವಾಸ ಋಷಿಗಳ ಸೇವೆಯಿಂದ ಪಡೆದಂತಹ ವರಗಳ ಮುಖಾಂತರವಾಗಿ ಧರ್ಮರಾಜನನ್ನ, ಸೂರ್ಯನನ್ನ, ವಾಯುದೇವರನ್ನ, ಅದೇ ರೀತಿಯಾಗಿ ಇಂದ್ರನನ್ನ ಪ್ರಾರ್ಥಿಸಿ ಅವರ ಮುಖಾಂತರವಾಗಿ ಮಕ್ಕಳನ್ನ ಪಡೆದ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಅದೇ ರೀತಿಯಾಗಿ ಸತ್ಯವತಿಯ ಮಕ್ಕಳಾದಂತಹ ವೇದವ್ಯಾಸರು ಚಿತ್ರವೀರ್ಯ ಮತ್ತು ವಿಚಿತ್ರವೀರ್ಯ ಅಂತ ಇಬ್ಬರು ಮೃತರಾದಂತಹ ಸಂದರ್ಭದಲ್ಲಿ ಅವರ ಪತ್ನಿಯರ ಮುಖಾಂತರವಾಗಿ ಇಬ್ಬರು ಮಕ್ಕಳನ್ನ ಪಡೆದ ಮತ್ತು ಅವರ ದಾಸಿಯ ಮುಖಾಂತರವಾಗಿ ವಿದುರನು ಹುಟ್ಟಿದ್ದಾನೆ. ಇರ್ಲಿ, ಹಾಗೆ ಇಲ್ಲಿಯೂ ಕೂಡ ರಥೀತರ ಎಂಬಂತಹ ರಾಜನಿಗೆ ಬೇರೆ ಯಾವ ನಿಯಾಮಕರು ಇಲ್ಲ ಅಂತಾದಾಗ, ಹೌದಾ, ಇಲ್ಲಿ ನೆಟ್ವರ್ಕ್ ಇದೆ, ಎಲ್ರಿಗೂ ಹಾಗೆ ಆಗ್ತಾ ಇದೆಯಾ? ಹೌದು ಗುರುಗಳೇ, ನಾನು ಕೇಳೋಣ ಅನ್ಕೊಂಡೆ, ನನ್ ನೆಟ್ವರ್ಕ್ ನಮಗೂ ಹಾಗೆ ಆಗ್ತಾ ಇದೆ. ಈಗ ನೋಡಿ ಈಗ ಸರಿ ಆಯ್ತಾ ನೋಡಿ. ಈಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ? ಈಗ ಸರಿಯಾಗಿದೆ, ಕೇಳಿಸ್ತಾ ಇದೆ. ನೋಡ್ಬೇಕು ಗುರುಗಳು ಮುಂದೆ. ಈಗ ಆ ರಥೀತರನು ಕೂಡ ತನಗೆ ಮಕ್ಕಳಾಗಲಿಲ್ಲ ಅನ್ನುವ ಕಾರಣದಿಂದಾಗಿ ಗುರುಗಳಾದಂತಹ ಅಂಗಿರಸ ಋಷಿಗಳನ್ನ ಪ್ರಾರ್ಥನೆ ಮಾಡಿದಾಗ ಅವರ ಮುಖಾಂತರವಾಗಿ ತನ್ನ ಪತ್ನಿಯಲ್ಲಿ ಮಕ್ಕಳನ್ನು ಪಡಿತಾ ಇದ್ದಾನೆ. ಅದು ಹೇಗೆ ಅನ್ನೋದಕ್ಕೆ ಕೆಳಗಡೆ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಲ್ಲಿ ಕೆಳಗಿನ ವರ್ಣದವರದ್ದು ಒಂದು ವೇಳೆ ಮಕ್ಕಳಾಗಲಿಲ್ಲ ಅಂತಾದ್ರೆ ಅಲ್ಲಿ ಸಂತಾನವನ್ನ ಪಡೆಯುವ ಉದ್ದೇಶದಿಂದಾಗಿ ಉತ್ತಮ ವರ್ಣದವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ಬ್ರಹ್ಮಚರ್ಯದಿಂದಲೇ ಇದ್ದು ಕೇವಲ ಸಂತಾನಕ್ಕೋಸ್ಕರ ಮಾತ್ರ ಅಲ್ಲಿ ಕೆಲ ಕಾಲ ಇದ್ದು, ಸಂತಾನವಾದ ನಂತರದಲ್ಲಿ ಅವರಿಗೂ ಆ ಮಕ್ಕಳಿಗೂ ಸಂಬಂಧವೇ ಇಲ್ಲ, ಅವರು ಮತ್ತೆ ಆ ರಾಜ್ಯದ ರಾಜರೇ ಆಗ್ತಾರೆ ಅಂತ ಈ ರೀತಿಯಾದಂತಹ ಸಂಬಂಧ. ಅದಕ್ಕೆ ಉದಾಹರಣೆಯಾಗಿ ಇಲ್ಲಿ ಒಂದು ಮಾತನ್ನು ಕೊಡ್ತಾ ಇದ್ದಾರೆ ವ್ಯಾಖ್ಯಾನಗಳಲ್ಲೆಲ್ಲ. ಒಂದು ಹೊಲದಲ್ಲಿ ದವಸ ಧಾನ್ಯಗಳನ್ನು ಬೆಳಿಲಿಕ್ಕೋಸ್ಕರ ಅಂತ ಅನೇಕ ಜನ ಕೆಲಸಗಾರರನ್ನ ಇವನು ನಿಯೋಜನೆ ಮಾಡಿದ್ದಾನೆ ಅಂತಾದರೆ ಹೊಲದ ಮಾಲೀಕ, ಆವಾಗ ಅಲ್ಲಿ ಬೆಳೆದಂತಹ ದವಸ ಧಾನ್ಯಗಳೆಲ್ಲವೂ ಕೂಡ ಬೆಳೆಸಲಿಕ್ಕೆ ಬಂದಂತಹ ಇವನದ್ದಾಗೋದಿಲ್ಲ, ಕೆಲಸಗಾರನದ್ದಾಗೋದಿಲ್ಲ, ಹೊರತಾಗಿ ಆ ಹೊಲದ ಮಾಲೀಕನದ್ದೇ ಆಗತ್ತೆ. ಅದರಂತೆ ಅತ್ಯಂತ ಅಪರೂಪದ ಸಂದರ್ಭದಲ್ಲಿ ಆ ಯುಗಗಳಲ್ಲಿ ಮಾತ್ರ ಸಂಬಂಧಪಟ್ಟಂತಹ ಅತ್ಯಂತ ಈಗಿನ ಕಾಲದ ಅತ್ಯಂತ ವಿವಾದವಿದ್ದ ವಿಷಯವೂ ಆಗಬಹುದು. ಅಂತಹ ಈ ಅಪರೂಪದ ವಿಷಯಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅವಳ ಹೆಂಡತಿಯಲ್ಲಿ, ರಾಜನ ಮಡದಿಯಲ್ಲಿ ಮಕ್ಕಳಿಲ್ಲ ಅಂತಾದ್ರೆ, ರಾಜ್ಯಕ್ಕೆ ಮುಂದೆ ಯಾರೂ ರಕ್ಷಕರಿಲ್ಲ ಅಂತಂದಾದ್ರೆ, ಆ ಸಂದರ್ಭದಲ್ಲಿ ಮಕ್ಕಳಾಗಬೇಕು ಎಂಬ ಉದ್ದೇಶದಿಂದ ಗುರುಗಳ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಥವಾ ದೇವತೆಗಳ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಂದ ಪುತ್ರರನ್ನ ಪಡೆದು ವಂಶದ ಅಭಿವೃದ್ಧಿಯನ್ನು ಮಾಡುವಂತಹದ್ದು ಆಗಿನ ಕ್ರಮವಾಗಿತ್ತು. ಅದಕ್ಕನುಗುಣವಾಗಿ ಅಂಗಿರಸ ಋಷಿಗಳ ಬಳಿಯಲ್ಲಿ
ರಥೀತರ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಮಕ್ಕಳು ಹುಡ್ತಾ ಇದ್ದಾರೆ. ಅವರಿಗೆ ಕ್ಷತ್ರಿಯ ಜಾತಿಯೂ ಇತ್ತು, ಬ್ರಾಹ್ಮಣ ಜಾತಿಯೂ ಇತ್ತು. ಅದು ಹೇಗೆ ಅಂತ ಮುಂದೆ ನಿರೂಪಣೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಮಾತೃ ಜಾತಿ ಪಿತೃಗುಣ, ತಾಯಿಯ ಜಾತಿ ತಂದೆಯ ಗುಣ ಬರುತ್ತೆ ಅಂತ ಹೇಳ್ತಾರೆ. ತಾಯಿ ಕ್ಷತ್ರಿಯಳು, ಆದ್ದರಿಂದಾಗಿ ಅವಳಲ್ಲಿ ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ಕ್ಷತ್ರಿಯರೇ ಆಗ್ತಾರೆ. ಆದರೆ ಅಂಗಿರಸ ಋಷಿಗಳ ಪ್ರಭಾವದಿಂದಾಗಿ ಹುಟ್ಟಿರುವ ಕಾರಣದಿಂದ ಬ್ರಾಹ್ಮಣರ ಗುಣಗಳೂ ಕೂಡ ಅವರಲ್ಲಿ ಇತ್ತು ಅಂತ ಹೇಳ್ತಾರೆ. ಇದರಲ್ಲಿ ಇದು ಆದ್ಮೇಲೆ ಈಗ ಒಟ್ಟು ನಾಭಾಗನ ವಂಶದ ಚರಿತ್ರೆಯನ್ನ ಹೇಳಿ ಆಯ್ತು. ಇನ್ನ ಉಳಿದವರು ಯಾರು ಅಂತಂದ್ರೆ ರಾಜ ಒಬ್ಬನೇ. ವೈವಸ್ವತ ಮನುವಿಗೆ 10 ಜನ ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಇಕ್ಷ್ವಾಕು ಎಂಬಂತಹ ಒಬ್ಬನೇದವನನ್ನ ಬಿಟ್ಟು ಉಳಿದ ಎಲ್ಲ ಅವನ 9 ಜನ ಮಕ್ಕಳ ಕಥೆಯನ್ನ ಹೇಳಿ ಆಗಿದೆ. ಅದರಲ್ಲಿ ಇಕ್ಷ್ವಾಕು ವೈವಸ್ವತ ಮನುವಿಗೆ ಹುಟ್ಟಿರೋದು ಹೇಗೆ, ಇದೊಂದು ವಿಶೇಷ. ಇದರಲ್ಲಿ 9 ಜನ ಮಕ್ಕಳು, ಇಲ್ಲಿಯವರೆಗೂ ಯಾವ 9 ಜನ ಮಕ್ಕಳ ಕಥೆಯನ್ನು ಹೇಳಿದ್ರೋ ಇವರೆಲ್ಲರೂ ಕೂಡ ವೈವಸ್ವತ ಮನುವಿಗೆ ಶ್ರದ್ಧಾದೇವಿಯ ಮುಖಾಂತರವಾಗಿ ಹುಟ್ಟಿದಂತಹ 3 ಜನ ಮಕ್ಕಳು ಇವರು. ಇನ್ನು ಉಳಿದಂತಹ ಯಾರಿದ್ದಾರಲ್ಲ ಇಕ್ಷ್ವಾಕು ರಾಜ, ಇವನು ಶ್ರದ್ಧಾದೇವಿಯಲ್ಲಿ ಹುಟ್ಟಿದವನಲ್ಲ. ಹೊರತಾಗಿ ಇಕ್ಷ್ವಾಕು ಎಂಬಂತಹ ಮಗ ವೈವಸ್ವತಮನು ಸೀನಿದಾಗ ಅವನ ಮೂಗಿನ ಮುಖಾಂತರವಾಗಿ ಹುಟ್ಟಿದವನು ಅಂತ ಹೇಳ್ತಾ ಇದ್ದಾರೆ. ತಸ್ಯ ಘ್ರಾಣಾತ್ ಅಭೂತ್ ಶ್ರೀಮಾನ್ ಇಕ್ಷ್ವಾಕು ಕ್ಷುವತೋ ಮನೋಹ. ಸೀನಿದ ಸಂದರ್ಭದಲ್ಲಿ ಇಕ್ಷ್ವಾಕು ಎಂಬಂತಹ ರಾಜ ವೈವಸ್ವತ ಮನುವಿಗೆ ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ಇವನಿಗೆ 100 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಯಾರಿಗೆ? ಇಕ್ಷ್ವಾಕುವಿಗೆ. ಆ 100 ಜನ ಮಕ್ಕಳಲ್ಲಿ 3 ಜನ ಪ್ರಧಾನರಾದವರು ಅಂತ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಒಬ್ಬನು ವಿಕುಕ್ಷಿ, ನಿಮಿ ಮತ್ತು ದಂಡಕ ಅಂತ. ಇದರಲ್ಲಿ ಈ ವಂಶವನ್ನೇನು ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ರಾಮನ ವಂಶ. ಇದು ರಾಮ ಬಂದಂತಹದ್ದು ಇಕ್ಷ್ವಾಕು ಕುಲದಲ್ಲಿಯೇ ಬಂದಿದ್ದು. ವೈವಸ್ವತ ಮನುವಿಗೆ ಇಕ್ಷ್ವಾಕು ಎಂಬ ರಾಜ ಮಗನಾಗಿ ಹುಟ್ಟುತ್ತಾನೆ. ಇಕ್ಷ್ವಾಕುವಿಗೆ ವಿಕುಕ್ಷಿ ಎಂಬಂತಹ ಮಗ ಹುಟ್ಟುತ್ತಾನೆ. ಅದೇ ವಂಶದಲ್ಲಿ 100 ಜನ ರಾಜರು ಬಂದು ಕೊನೆಗೆ ದಶರಥನು ಆ ವಂಶದಲ್ಲಿಯೇ ಬರ್ತಾನೆ. ಒಟ್ಟಾರೆ ಈ ಇಕ್ಷ್ವಾಕು ಎಂಬಂತಹ ರಾಜನಿಗೆ 100 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅದರಲ್ಲಿ 25 ಜನ ಆರ್ಯಾವರ್ತದಲ್ಲಿ ರಾಜರಾಗ್ತಾರೆ. ಆರ್ಯಾವರ್ತ ಅಂತಂದು ಹೇಳಿದ್ರೆ ನಾವೀಗ ಯಾವ ಅಯೋಧ್ಯ ಪಟ್ಟಣ ಅಂತ ಕರಿತೇವೋ ಇದೆಲ್ಲ ಆರ್ಯಾವರ್ತವೇ, ಭರತಖಂಡದ ಆರ್ಯಾವರ್ತದ ಕ್ಷೇತ್ರವೇ. ನೀವೆಲ್ಲ ಅಯೋಧ್ಯೆಗೆ ಅಲ್ಲಿ ಇಲ್ಲಿ ಹೋದ್ರಿ ಅಂತಂದು ಹೇಳಿದ್ರೆ ಅಲ್ಲಿ ಸಂಕಲ್ಪ ಮಾಡಿಸುವ ಸಂದರ್ಭದಲ್ಲಿ ಆರ್ಯಾವರ್ತೆ ಎಂಬುದಾಗಿಯೇ ನಿಮಗೆ ಸಂಕಲ್ಪ ಮಾಡಿಸೋದು. ನಾವು ಗೋದಾವರಿಯಾಹ ದಕ್ಷಿಣ ತೀರೆ ಅಂತ ಕರಿತೀವಿ, ಅವ್ರು ಆತರ ಮಾಡೋದಿಲ್ಲ. ಸರಯೂ ನದ್ಯಾಹ ಪಾರ್ಶ್ವೇ ಆರ್ಯಾವರ್ತೆ, ಸರಯೂ ನದಿಯ ತೀರ ಅದು ಆರ್ಯಾವರ್ತ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅಂತ ಅವರು ಪ್ರಯೋಗವನ್ನು ಮಾಡ್ತಾರೆ. ಹೀಗೆ ಆ 25 ಜನ ಆರ್ಯಾವರ್ತದಲ್ಲಿ, ಆರ್ಯಾವರ್ತದ ದೊಡ್ಡ ಭಾಗದ ಒಂದು ಪೂರ್ವ ಭಾಗದಲ್ಲಿ ಇವರು ರಾಜರಾಗ್ತಾ ಇದ್ದಾರೆ. ಆರ್ಯಾವರ್ತದ ಪಶ್ಚಿಮ ಭಾಗದಲ್ಲಿ ಇನ್ನು 25 ಜನ. ಈ 3 ಜನ ಮಂದಿ ಇವ್ರು ಯಾರಿದ್ದಾರಲ್ಲ, ಈ 3 ಜನ ಮಂದಿ ಮಧ್ಯದ ಕ್ಷೇತ್ರದಲ್ಲಿ ಆರ್ಯಾವರ್ತದ ಮಧ್ಯಭಾಗದಲ್ಲಿ, ಇನ್ನು 47 ಜನ ಉತ್ತರ ದಕ್ಷಿಣ ಈ ಭಾಗದಲ್ಲಿ ಹಂಚಿಕೊಂಡು ರಾಜರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಈ ಸಂದರ್ಭದಲ್ಲಿ ಒಂದು ಹೊಸದಾದಂತಹ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಒಮ್ಮೆ ಇಕ್ಷ್ವಾಕು ಎಂಬಂತಹ ರಾಜ, ನಾವ್ ಯಾರು ವೈವಸ್ವತ ಮನುವಿನ ಮಗ ಅವನ ಸೀನಿನಿಂದ ಹುಟ್ಟಿದ್ದಾನೆ ಅಂತ ಹೇಳಿದೆವೋ, ಆ ಇಕ್ಷ್ವಾಕು ರಾಜ ಶ್ರಾದ್ದವನ್ನು ಮಾಡುವಂತಹ ಸಂದರ್ಭದಲ್ಲಿ, ಬೇರೊಂದು ಯುಗಗಳಲ್ಲಿ ಇದೆಲ್ಲ ಧರ್ಮದಲ್ಲಿ ಇತ್ತು, ಈ ಕಲಿಯುಗದ ಧರ್ಮದಲ್ಲಿ ಇವು ಎಲ್ಲ ಇಲ್ಲ. ಇಕ್ಷ್ವಾಕು ಎಂಬಂತಹ ರಾಜ ಶ್ರಾದ್ದವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾಂಸವನ್ನ ತೆಗೆದುಕೊಂಡು ಬಾ, ಬ್ರಾಹ್ಮಣರ ಭೋಜನಕ್ಕೋಸ್ಕರ ಅವಶ್ಯಕವಾಗತ್ತೆ ಅಂತ ಹೇಳಿದ. ಆ ತ್ರೇತಾಯುಗ ದ್ವಾಪರ ಯುಗದಲ್ಲಿ ಬ್ರಾಹ್ಮಣರಿಗೆ ಮಾಂಸ ಭೋಜನವು ಅದು ವಿಹಿತವೇ ಆಗಿತ್ತು. ಅಂದ್ರೆ ಮಾಂಸವನ್ನ ಭೋಜನ ಮಾಡೋದ್ರಿಂದಾಗಿ ಮನಸ್ಸಿನಲ್ಲಿ ಯಾವ ವಿಕಾರಗಳಾಗತ್ತೋ ಆ ವಿಕಾರಗಳನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಆ ಮಂತ್ರಶಕ್ತಿಯ ಪ್ರಭಾವದಿಂದ ಅವರಿಗಿತ್ತು. ಅಲ್ಲಿ ವಿಹಿತವಾಗಿತ್ತು, ಅದನ್ನ ತೆಗೆದುಕೊಂಡು ಬಾ ಅಂತಂದ. ಹಾಗೆ ಆಗ್ಲಿ ಅಂತಂದುಕೊಂಡು ಮಗನಾದಂತಹ ವಿಕುಕ್ಷಿ ಕಾಡಿಗೆ ಅಂತ ಹೋದ. ಶ್ರಾದ್ದಕ್ಕೆ ಬೇಕಾದಂತಹ ಯಾವ್ಯಾವ ಮೃಗಗಳು ಅಂತಿವೆಯೋ, ಜಿಂಕೆ, ಮೊಲ ಮುಂತಾದಂತಹ ಮೃಗಗಳನ್ನು ಕೊಂದು, ಬಹಳ ಆಯಾಸ ಆಯ್ತು, ಹಸುವಾಗಿದೆ. ಅವನಿಗೆ ಆ ಆಯಾಸದಿಂದಾಗಿ ಹಸಿವಾಗಿದೆ, ಕಣ್ಣೆಲ್ಲ ಚಕ್ರ ಬಂದ ಹಾಗೆ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ವಸ್ತುತಃ ಯಾರಿಗಾದ್ರೂ ಭೋಜನಕ್ಕೆ ಕರೆದಿದ್ದೇವೆ ಅಂತಾದ್ರೆ, ಯಾರಿಗಾದ್ರೂ ಸಮರ್ಪಣೆ ಮಾಡಬೇಕಾದಂತಹ ವಸ್ತುಗಳಿತ್ತು ಅಂತಂದ್ರೆ, ಆ ವ್ಯಕ್ತಿಗಳಿಗೆ ಸಮರ್ಪಣೆ ಮಾಡೋದಕ್ಕಿಂತ ಮುಂಚೆ ಅವುಗಳನ್ನು ನಾವು ಭಕ್ಷಣೆ ಮಾಡಬಾರದು. ತಾವು ತಿಂದು ಉಳಿದದ್ದನ್ನ ಇನ್ನೊಬ್ಬರಿಗೆ ಬಡಿಸಿದರೆ ಅದು ಉಚ್ಚಿಷ್ಟ ಅಂತ ಕರೆಸಿಕೊಳ್ಳುತ್ತದೆ, ಎಂಜಲು ಅಂತ ಆಗತ್ತೆ. ಅದರಿಂದಾಗಿ ಇಕ್ಷ್ವಾಕು ಎಂಬಂತಹ ರಾಜನ ಮಗನಾದ ವಿಕುಕ್ಷಿ ಆ ಮಾಂಸವನ್ನು ತರಲಿಕ್ಕೆ ಅಂತ ಹೋದಾಗ ಅದನ್ನ ಇನ್ನೊಬ್ಬರಿಗೆ ಬಡಿಸಿ ಆಮೇಲೆ ಉಳಿದಿದ್ದನ್ನು ತಾನು ತಿನ್ಬೇಕಾಗಿತ್ತು. ಇವನ್ ಏನ್ ಮಾಡ್ತಾ ಇದ್ದಾನೆ, ಬಹಳ ಹಸುವಾಗಿದೆ ಅಂತ ಅಂದುಕೊಂಡು ಅದನ್ನ ವಸಿಷ್ಠಾದಿ ಋಷಿಗಳಿಗೆ ತಲುಪಿಸಬೇಕು ಅಂತ ಗೊತ್ತಿದ್ರೂ ಕೂಡ ಆ ವಿವೇಕ ಆ ಸಂದರ್ಭದಲ್ಲಿ ಬರ್ಲಿಲ್ಲ. ಕೆಲವೊಮ್ಮೆ ಅತಿ ಹಸುವಾಯಿತು ಅಂತಂದು ಹೇಳಿದ್ರೆ ಪಕ್ಕದಲ್ಲಿ ಯಾರಿದ್ದಾರೆ, ಏನ್ ಮಾಡ್ತಾ ಇದ್ದೇವೆ, ಏನ್ ತಿಂತಾ ಇದ್ದೇವೆ ಅದು ಗೊತ್ತಿಲ್ಲದೇನೆ ಬಹಳ ಅವಸರದಿಂದಾಗಿ ಪದಾರ್ಥಗಳನ್ನು ತಿಂದು ಬಿಡ್ತೇವಲ್ಲ, ಅನ್ನದಲ್ಲಿ ಏನ್ ಹುಳ ಬಿದ್ದಿತ್ತೋ ಇಲ್ವೋ ಅದು ಯಾವ್ದನ್ನೂ ವಿಚಾರ ಮಾಡೋದಿಲ್ಲ, ಕೆಲವೊಮ್ಮೆ ಹಾಗೆ ತಿಂದು ಬಿಡ್ತೇವೆ. ಹಾಗೇನೆ ಇಲ್ಲಿಯೂ ಕೂಡ ಇವು ಬಹಳ ಹಸುವಾಗಿದೆ, ಶ್ರಾದ್ದಕ್ಕೋಸ್ಕರ ಅಂತ ಮೀಸಲಾಗಿಟ್ಟಂತಹ ಪದಾರ್ಥಗಳನ್ನ ಇವನು ತಿಂದು ಬಿಡ್ತಾ ಇದ್ದಾನೆ. ತಿಂದಾದ್ಮೇಲೆ ಯಾವ ಮಾಂಸ ಉಳಿದಿತ್ತೋ ಆ ಮಾಂಸವನ್ನ ಇವನಿಗೆ ಕೊಡಬೇಕು ಅಂತ ಶ್ರಾದ್ದ ಕರ್ಮಕ್ಕೆ ಬಳಸಲಿಕ್ಕೋಸ್ಕರವಾಗಿ ಇಕ್ಷ್ವಾಕು ರಾಜನಿಗೆ ತಂದು ಕೊಡ್ತಾ ಇದ್ದಾನೆ. ಶ್ರಾದ್ದ ಮಾಡಿಸ್ಲಿಕ್ಕೆ ಬಂದವರು ವಸಿಷ್ಠ ಋಷಿಗಳು, ಆ ವಂಶದ ಪುರೋಹಿತರವರು. ಇಕ್ಷ್ವಾಕು ಕುಲದ ಆ ವೈವಸ್ವತ ಮನ್ವಂತರದಲ್ಲಿ ಬಂದಂತಹ ಇಕ್ಷ್ವಾಕು ರಾಜನ ಕುಲ ಪುರೋಹಿತರು ವಸಿಷ್ಠರೇ. ಅದರಿಂದ ರಾಮನವರೆಗೂ ಕೂಡ ಅವರೇ ಕುಲ ಪುರೋಹಿತರು. ಅವರಿಗೆ ಹೇಳ್ತಾ ಇದ್ದಾನೆ, ಈ ಮಾಂಸವನ್ನು ತಂದಿದ್ದಾನೆ ನನ್ನ ಮಗ, ಇದನ್ನ ಶ್ರಾದ್ದದಲ್ಲಿ ತಾವು ಬಳಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅವರು ಪ್ರೋಕ್ಷಣೆ ಮಾಡಿ ನೋಡ್ತಾ ಇದ್ದಾರೆ. ನೋಡಿದ ತತ್ಕ್ಷಣದಲ್ಲಿ ಆ ತಪಸ್ಸಿನ ಪ್ರಭಾವ ಹೇಗಿತ್ತು ನೋಡಿ. ತಂದಂತಹ ಈ ಶ್ರಾದ್ದ ಪದಾರ್ಥ ಅಶುದ್ಧವಾಗಿದೆ, ಶ್ರಾದ್ದ ಕರ್ಮಕ್ಕೆ ಬಳಸುವ ಹಾಗಿಲ್ಲ ಇದನ್ನ. ಶ್ರಾದ್ದಾದಿಗಳಿಗೆ ತರಕಾರಿ ಮುಂತಾದವುಗಳನ್ನು ತರಬೇಕು ಅಂತ ಅಂದಾಗ ಅವುಗಳ ರುಚಿಯನ್ನು ಹಂಗೆ ಬಾಯಲ್ಲಿ ಹಾಕೊಂಡು, ಸೌತೆಕಾಯಿ ಹೆಚ್ಚಬೇಕಾದ್ರೆ ಕಹಿ ಇದನೋ ಏನೋ ಅಂತ ನೋಡ್ತಾ ಅದನ್ನ ಹೆಚ್ಚಿದ ಮೇಲೆ ತಿನ್ನೋದಾಗ್ಲಿ, ಕೊಬ್ಬರಿಯನ್ನು ತುರಿದಾಗ ಆ ಕೊಬ್ಬರಿಯನ್ನೆಲ್ಲ ಸ್ವಲ್ಪ ರುಚಿ ನೋಡಿ ಅಡಿಗೆಗೆ ಬಳಸೋದಾಗ್ಲಿ ಮಾಡೋದಿಲ್ಲ. ಶ್ರಾದ್ದಾದಿ ಕರ್ಮಗಳಿಗೆ ಇನ್ನೊಂದಕ್ಕೆ ಉಪಯೋಗಿಸಿದಂತಹ ಪದಾರ್ಥಗಳನ್ನು ಸರ್ವಥಾ ನಿಷಿದ್ಧ, ಅದನ್ನ ಮಾಡಬಾರದು, ಪರಿಶುದ್ಧವಾಗಿ ಮಾಡಬೇಕು ಶ್ರಾದ್ದಾದಿ ಕರ್ಮಗಳನ್ನ. ಈ ಶ್ರಾದ್ದ ಕರ್ಮಕ್ಕೆ ಈ ತನ್ನಂತಹ ಪದಾರ್ಥಗಳು ಅಶುದ್ಧವಾಗಿದೆ, ಅದನ್ನು ಬಳಸುವ ಹಾಗಿಲ್ಲ ಅಂತಂದ್ರು.
ಏನಾಯ್ತು, ಅಶುದ್ಧಿ ಹೇಗಾಯ್ತು ಅಂತ ಸ್ವಲ್ಪ ವಿಚಾರ ಮಾಡಿದ್ರು ವಸಿಷ್ಠರು. ವಿಚಾರ ಮಾಡಿದಾಗ ವಸಿಷ್ಠರು ಏನಾಯ್ತು ಅನ್ನೋ ಘಟನೆಯನ್ನು ಇವನಿಗೆ ತಿಳಿಸಿದ್ದಾರೆ. ನಿನ್ನ ಮಗ ಹೋಗಿದ್ದ, ಬಹಳ ಆಯಾಸವಾಗಿತ್ತು ಅವನಿಗೆ. ಆಯಾಸವಾಗಿದ್ರಿಂದ ಅವನು ವ್ಯಥೆಗೊಂಡು ಆ ಪದಾರ್ಥಗಳೆಲ್ಲ ತಿಂದು ಬಿಟ್ಟಿದ್ದಾನೆ, ತಿಂದಿಲ್ ತಂದಿದ್ದಾನೆ. ಅದರಿಂದ ಆಗದು ಉಚ್ಚಿಷ್ಟವಾಗಿದೆ, ಶ್ರಾದ್ದದಲ್ಲಿ ದೇವತೆಗಳಿಗೆ ಅಂತ ಇದನ್ನು ಬಳಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, ಇದನ್ನು ತಿಳಿದು ಅವನು ಸದಾಚಾರ ಬಿಟ್ಟಿದ್ದಾನೆ ನನ್ನ ಮಗ ಅಂತಂದು ಹೇಳಿ ಊರಿಂದ ಹೊರಗಡೆ ಹಾಕ್ಬಿಡ್ತಾ ಇದ್ದಾನೆ. ಆಮೇಲೆ ಬರ್ತಾನೆ, ಅವನು ತುಂಬಾ ವರ್ಷಗಳಾದ್ಮೇಲೆ ಬರ್ತಾನೆ. ಬಹಳ ಕೋಪ ಬಂತು. ಬಹಳ ಕೋಪ ಬಂದು ಮಗನನ್ನ ದೇಶದಿಂದ ಹೊರಗಡೆ ಅಟ್ಟಿತಾ ಇದ್ದಾನೆ. ನೀವು ಹೋಗು, ದೇಶ ಬಿಟ್ಟು ಹೊರಗೆ ಹೋಗು ಅಂತ ಆ ಆರ್ಯಾವರ್ತವನ್ನು ಬಿಟ್ಟು ಹೊರಗಡೆ ಕಳಿಸ್ತಾ ಇದ್ದಾರೆ. ಇದಾದ್ಮೇಲೆ ಅದೇ ಇಕ್ಷ್ವಾಕು ರಾಜ, ಅವನಿಗೆ ಅನೇಕ ಜನ ಮಕ್ಕಳಿದ್ರಲ್ಲ, 99 ಜನ ಮಕ್ಕಳಿದ್ರು. ಅವರು ಎಲ್ಲ ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಹಿರಿಯ ಮಗ ಇವನೇ, ವಿಕುಕ್ಷೆಯ ಅವನ ಹಿರಿಯ ಮಗ. ಇದಾದ್ಮೇಲೆ ಇಕ್ಷ್ವಾಕುವಿಗೆ ಜ್ಞಾಪಕ ಅನ್ನುವ ಹೆಸರಿನ ಒಂದು ಅಪರೂಪದ ಹೆಸರಿದು. ಜ್ಞಾಪಕ ಅನ್ನುವ ಹೆಸರಿನ ಜೊತೆಯಲ್ಲಿ ಸಂಭಾಷಣೆ ಆಗತ್ತೆ. ಆ ಸಂಭಾಷಣೆ ಮಾಡಿ ಪರಮಾತ್ಮನ ಬಗ್ಗೆ ತನಗಿರುವಂತಹ ಎಲ್ಲ ಪ್ರಶ್ನೆಗಳನ್ನ ಅವನ ಬಳಿಯಲ್ಲಿ ಕೇಳಿಕೊಂಡು ಆ ಜ್ಞಾನದ ಪ್ರಭಾವದಿಂದಾಗಿ ಯೋಗಾಭ್ಯಾಸವನ್ನ ಮಾಡಿ, ಆ ಯೋಗದ ಬಲದಿಂದಾಗಿ ಶರೀರ ತ್ಯಾಗವನ್ನು ಮಾಡಿ ಪರಮಾತ್ಮನ ಲೋಕವನ್ನು ಪಡಿತಾನೆ ಅಂತ ಅವನ ಕಥೆಯನ್ನು ಹೇಳ್ತಾರೆ. ಇದು ಆದ್ಮೇಲೆ ತಂದೆ ತೀರಿದ ಬಳಿಕ, ತಂದೆ ಮೃತನಾದಂತಹ ಬಳಿಕ ಮತ್ತೆ ಈ ವಿಕುಕ್ಷಿ ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದು ಈ ಭೂಮಿಯನ್ನ ಚೆನ್ನಾಗಿ ಆಳ್ತಾ ಯಜ್ಞಗಳಿಂದಾಗಿ ಸಂತೋಷ ಪಡಿಸ್ತಾ ಇದ್ದಾನೆ. ಅವನಿಗೆ ಶಶಾದ ಅಂತ ಹೆಸರು ಬಂತು. ವೈವಸ್ವತ ಮನುವಿನ ಮಗ ಇಕ್ಷ್ವಾಕು. ಆ ಇಕ್ಷ್ವಾಕುವಿನ ಮಗ ವಿಕುಕ್ಷಿ. ಆ ವಿಕುಕ್ಷಿಗೆ ಶಶಾದ ಅಂತ ಹೆಸರು ಬಂತು. ಯಾಕೆ? ಈ ಹೆಸರು ಅವನು ಮಾಡಿದ ಕೆಲಸದಿಂದಾಗಿ ಬಂದಂತಹ ಹೆಸರು. ಅವ್ರ ಅಪ್ಪ ಇಟ್ಟಿದ್ದು ವಿಕುಕ್ಷಿ ಅಂತ. ಅವನಿಗೆ ಮಾಡಿದ ಕೆಲಸದಿಂದ ಬಂದಿದ್ದು ವಿಕುಕ್ಷಿ ಅಂತ, ಶಶಾದ ಅಂತ. ಶಶ ಅಂತಂದ್ ಹೇಳಿದ್ರೆ ಮೊಲ ಅಂತ ಅರ್ಥ. ಅದ ಅಂತಂದ್ರೆ ತಿಂದವನು, ಮೊಲವನ್ನು ತಿಂದವನು. ಮೊಲವನ್ನು ಎಲ್ರೂ ತಿಂದಿದ್ದಾರೆ, ಆದ್ರೆ ಇವನು ಶ್ರಾದ್ದಕ್ಕೋಸ್ಕರ ಅಂತ ತಂದಂತಹ ಮೊಲವನ್ನ ಶ್ರಾದ್ದದಲ್ಲಿ ಉಪಯೋಗಿಸುವುದಕ್ಕಿಂತ ಮುಂಚೆ ಭಕ್ಷಣೆ ಮಾಡಿದ, ಆ ದೋಷವನ್ನು ಪಡೆದ ಅನ್ನೋ ಕಾರಣದಿಂದಾಗಿ ಇವನಿಗೆ ಶಶಾದ ಅನ್ನುವಂತಹ ಹೆಸರಿನಿಂದಲೇನೆ ಜಗತ್ತಿನಲ್ಲಿ ಪ್ರಸಿದ್ಧಿ ಬರ್ತಾ ಇದೆ. ವಸ್ತುತಃ ಅನಾಚಾರಿಯಾಗಿದ್ದ, ಆದರೆ ನಂತರದಲ್ಲಿ ಪರಮಾತ್ಮನನ್ನ ವಿಶೇಷವಾಗಿ ಆರಾಧನೆ ಮಾಡಿದ. ಅವನ ತಂದೆ ನೀ ರಾಜ್ಯ ಬಿಟ್ಟು ಹೋಗು ಅಂತ ಹೇಳಿದಾಗ ಅಪ್ಪನ ಮೇಲೆ ಸಿಟ್ಟು ಮಾಡ್ಕೊಳ್ಳಿಲ್ಲ. ಅವನು ಹೋಗಿ ತಪಸ್ಸನ್ನ ಮಾಡಿಕೊಂಡ. ತಪಸ್ಸನ್ನ ಮಾಡಿ ತಾನು ಮಾಡಿದ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ, ಪರಿಶುದ್ಧನಾದ. ಅದರಿಂದಾಗಿ ತಂದೆ ಮೃತನಾದ ಬಳಿಕ ಮತ್ತೆ ಅವನೇ ಬಂದು ರಾಜ್ಯಭಾರವನ್ನು ಮಾಡಬೇಕಾದಂತಹ ಪ್ರಸಂಗ ಬಂತು. ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿ ಲೋಕವನ್ನ ಸಮೃದ್ಧಗೊಳಿಸಿದ. ಶ್ರಾದ್ದಕ್ಕೆ ಕಲಿಯುಗದಲ್ಲಿ ಮಾಂಸಾದಿ ಭೋಜನ ನಿಷಿದ್ಧವಾಗಿದ್ರೂ ಕೂಡ ಹಿಂದಿನ ಯುಗಗಳಲ್ಲೆಲ್ಲ ಅದಕ್ಕೆ ಅವಕಾಶ ಇತ್ತು. ಅದಕ್ಕೆ ಒಂದು ಮಾತನ್ನ ಕೊಡ್ತಾರೆ. ಅಶ್ವಮೇಧಂ ಗವಾಲಂಭಂ ಸನ್ಯಾಸಂ ಫಲಪೈತೃಕಂ ದೇವರಾಜ್ಯ ಸುತೋತ್ಪತ್ತಿಂ ಕಲೌ ಪಂಚ ವಿವರ್ಜಯೇತ್. ಕಲಿಯುಗದಲ್ಲಿ 5 ಬಿಡಬೇಕು. ಯಾವ 5? ಅಶ್ವಮೇಧಂ, ಅಶ್ವಮೇಧ ಯಾಗವನ್ನ ಹಿಂದಿನ ಕಲ್ಪದಲ್ಲಿ, ಹಿಂದಿನ ಯುಗಗಳಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಕುದುರೆಯನ್ನೆಲ್ಲ ಜಗತ್ತಿನಲ್ಲಿ ಸಂಚಾರಕ್ಕೆ ಅಂತ ಕಳಿಸಿ ಅದರ ಮುಖಾಂತರವಾಗಿ ಜಗತ್ತನ್ನ ಗೆದ್ದು ಚಕ್ರಾಧಿಪತಿ ಆಗುವಂತಹ ಒಂದು ದೊಡ್ಡ ಯಾಗ. ಆ ಯಾಗದಲ್ಲಿ ಕುದುರೆಯನ್ನ ಆಲಂಬನ ಮಾಡ್ತಾ ಇದ್ರು, ಅಂದ್ರೆ ಸಂಹಾರ ಮಾಡ್ತಾ ಇದ್ರು ಯಾಗದ ಕೊನೆಯಲ್ಲಿ. ಅಂತಹ ಅಶ್ವಮೇಧ ಈ ಕಲಿಯುಗದಲ್ಲಿ ಇಲ್ಲ. ಗವಾಲಂಭಂ, ಎಷ್ಟೋ ಯಾಗದ ಸಂದರ್ಭದಲ್ಲಿ ಗೋವುಗಳನ್ನ ಬಲಿಯನ್ನ ಕೊಟ್ಟು ಅವು ಕೇಳ್ತಾ ಇದ್ರಂತೆ, ಋಷಿಗಳೆಲ್ಲ ಯಾಗವನ್ನು ಮಾಡುವವರು, ನಿನಗೆ ಈ ಯಾಗದಲ್ಲಿ ಬಲಿಯಾಗುವಂತಹ ಅಥವಾ ಯಜ್ಞದ ಪದಾರ್ಥವಾಗುವಂತಹ ಆಸೆ ಇದೆಯೋ ಅಂತ ಕೇಳಿ
ಆಯ್ತು, ನಾ ಈ ಯಜ್ಞದಲ್ಲಿ ನನ್ನ ಶರೀರ ತ್ಯಾಗವನ್ನು ಮಾಡಿದ್ರೆ ನನಗೇನು ಉಪಯೋಗ ಅಂತ ಆ ಪಶು ಕೇಳಿದಾಗ, ನಿನ್ನನ್ನ ಸ್ವರ್ಗಲೋಕಕ್ಕೆ ಏರಿಸ್ತೇವೆ ಅಂತ ಋಷಿಗಳು ಹೇಳ್ತಾ ಇದ್ರಂತೆ. ಪ್ರತ್ಯಕ್ಷದಿಂದ ಸ್ವರ್ಗಲೋಕಕ್ಕೆ ಆ ಪಶುಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಂತೆ ಅಲ್ಲಿದ್ದವ್ರಿಗೆಲ್ರಿಗೂ ಕಾಣಿಸ್ತಾ ಇತ್ತಂತೆ. ಹಾಗಾಗಿ ಆ ಗೋ ಆಲಂಬನವು ಕೂಡ ಯುಗಾಂತರದಲ್ಲಿ ಶಕ್ತರಾದಂತಹ ಋಷಿಗಳಿಂದ ಆಚರಣೆಗೆ ವಿಷಯವಾಗಿತ್ತದು. ಅದನ್ನ ಆಚರಣೆ ಮಾಡ್ತಾ ಇದ್ರು. ಫಲಪೈತೃಕಂ ಅಂತ ಇದೆ. ಸನ್ಯಾಸ ಅಂತಂದ್ರೆ ಯುಗಾಂತರದಲ್ಲಿದ್ದಂತಹ ಒಂದು ಸನ್ಯಾಸದ ವಿಶೇಷ ಅದು. ಫಲಪೈತೃಕಂ, ಫಲಪೈತೃಕ ಅಂತಂದು ಹೇಳಿದ್ರೆ ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೆ ಬಡಿಸುವಂತಹ ಸಂದರ್ಭದಲ್ಲಿ, ಶ್ರಾದ್ದದಲ್ಲಿ ಅನೇಕ ಜನರು ಮನೆಗೆ ಬ್ರಾಹ್ಮಣರನ್ನ ಆಹ್ವಾನ ಮಾಡಿದಾಗ ಆ ಆಹ್ವಾನಿತರಾದಂತಹ ಬ್ರಾಹ್ಮಣರಿಗೆ ಮಾಂಸದ ಅಡುಗೆಯನ್ನ ಮಾಡಿ ಬಡಿಸುವಂತಹದ್ದು ಯುಗಾಂತರದಲ್ಲಿ ಧರ್ಮವಾಗಿತ್ತು. ಆದರೆ ಕಲಿಯುಗದಲ್ಲಿ ಅದನ್ನು ಮಾಡುವ ಹಾಗಿಲ್ಲ. ದೇವರಾಚ್ಯ ಸುತೋತ್ಪತ್ತಿ, ದೇವರ ಅಂತಂದು ಹೇಳಿದ್ರೆ ತನ್ನ ಗಂಡನ ತಮ್ಮ. ಅದರಿಂದ ಸುತೋತ್ಪತ್ತಿಯೂ ಕೂಡ ಯುಗಾಂತರದಲ್ಲಿ ಧರ್ಮವೇ ಆಗಿತ್ತು. ಆದ್ರೆ ಕಲಿಯುಗದಲ್ಲಿ ಇವ್ಯಾವುದೂ ಇಲ್ಲ. ಅಯ್ಯೋ ಇದು ಏನಪ್ಪ ಇದು, ಇವು ಎಲ್ಲ ಧರ್ಮ ಯುಗಾಂತರದಲ್ಲಿ ಎಲ್ಲ ಹೇಗ್ ಸರಿ ಅಂತಂದು ಹೇಳಿದ್ರೆ, ನಾವು ಕಾನೂನುಗಳು 50, 70, 75 ವರ್ಷದಲ್ಲೇನೆ ನೂರಾರು ಬಾರಿ ಚೇಂಜ್ ಆಗೋದನ್ನ ನೋಡ್ತಾ ಇರ್ತೀವಿ. 47ನೇ ಇಸ್ವಿಗಿದ್ದಂತಹ ಅಥವಾ 50, 60ನೇ ಇಸ್ವಿಯಲ್ಲಿ ಇದ್ದಂತಹ ಎಷ್ಟೋ ಸಂವಿಧಾನದ ನಿಯಮಗಳೆಲ್ಲ ಈಗ ಅವು ಎಲ್ಲ ಅಪ್ರಸ್ತುತ, ಅವುಗಳು ಇಲ್ಲವೋ ಇಲ್ಲ. ಹಾಗೆಯೇನೆ ಯುಗಾಂತರದ ಧರ್ಮಗಳನ್ನ ಈ ಯುಗದಲ್ಲಿ ಆಚರಣೆ ಮಾಡುವ ಹಾಗಿಲ್ಲ. ಅದರಲ್ಲಿ ಈ 5, ಅದರಲ್ಲಿ ಶ್ರಾದ್ದದಲ್ಲಿ ಮಾಂಸದ ಭಕ್ಷಣ ಯುಗಾಂತರದಲ್ಲಿ ಧರ್ಮವಾಗಿದ್ರು ಕೂಡ ಈ ಯುಗದಲ್ಲಿ ಅದು ನಿಷಿದ್ಧ. ಆ ಯುಗಾಂತರದ ಕಥೆಯನ್ನ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಆ ವಿಕುಕ್ಷಿಗೆ ಪುರಂಜಯ ಅನ್ನುವ ಹೆಸರಿನ ಮಗ ಹುಡ್ತಾನೆ. ಅವನಿಗೆ 3 ಹೆಸರುಗಳಿತ್ತು. ಪುರಂಜಯ, ಕಾಕುಸ್ಥ, ಇಂದ್ರವಾಹ ಅಂತ 3 ಹೆಸರುಗಳು ಬಂತು. ಆ 3 ಹೆಸರುಗಳು ಕೂಡ ಆ ರಾಜನಿಗೆ ಬಂದಿದ್ದು ಅವನು ಮಾಡಿದ ಕೆಲಸಗಳಿಂದಾಗಿ. ಅಂತಹ ಮಹತ್ ಕಾರ್ಯಗಳನ್ನ ಆ ವಿಕುಕ್ಷಿಯ ಮಗ ಮಾಡಿದ ಅಂತ ಆ ಕಥೆಯನ್ನು ಹೇಳ್ತಾರೆ. ಅದನ್ನ ಮತ್ತೆ ನೋಡ್ತಾ ಹೋಗೋಣಂತೆ. ಇಲ್ಲಿಗೆ ಒಂದು 10-12 ಶ್ಲೋಕಗಳಾಗಿವೆ. ಶ್ಲೋಕಗಳನ್ನು ಓದಿ ಇದರ ಭಾವಾರ್ಥವನ್ನು ನೋಡ್ತಾ ಹೋಗೋಣ. 9ನೇ ಸ್ಕಂದದ 7ನೇ ಅಧ್ಯಾಯ. ಶ್ರೀ ಶುಕ ಉವಾಚ ವಿರೂಪಃ ಕೇತುಮಾನ್ ಶಂಭುಃ ಅಂಬರೀಷ ಸುತಾಸ್ತ್ರಯಃ ವಿರೂಪಾತ್ ಪೃಷದಶ್ವೋಭೂತ್ ತತ್ಪುತ್ರಸ್ತು ರಥೀತರಃ. ಶುಕಮುನಿಗಳು ಹೇಳ್ತಾ ಇದ್ದಾರೆ, 3 ಜನ ಅಂಬರೀಷ ರಾಜನಿಗೆ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ವಿರೂಪ, ಕೇತುಮಾನ್ ಮತ್ತು ಶಂಭು ಅನ್ನುವ 3 ಜನ ಮಕ್ಕಳು. ನಾಭಾಗನ ಮಗ ಅಂಬರೀಷ, ಅಂಬರೀಷನಿಗೆ 3 ಜನ ಮಕ್ಕಳು. ವಿರೂಪ, ಶಂಭು ಮತ್ತು ಕೇತುಮಾನ್ ಎಂಬುವರು 3 ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅದರಲ್ಲಿ ವಿರೂಪ ಎಂಬಂತಹ ವ್ಯಕ್ತಿಯಿಂದಾಗಿ ಪೃಷದಶ್ವನು ಹುಟ್ಟುತ್ತಾ ಇದ್ದಾನೆ. ಅವನಿಗೆ ರಥೀತರ ಅನ್ನುವ ಮಗ ಇದ್ದ. ರಥೀತರನಿಗೆ ಮಕ್ಕಳಿರ್ಲಿಲ್ಲ. ಅವನ ರಾಜ್ಯ ರಾಜರಿಲ್ಲದೇನೆ ಏನಾದ್ರೂ ಆಪತ್ತು ಬರಬಹುದು ಅಂತ ತಿಳಿದಂತಹ ರಾಜ ಅಂಗಿರಸ ಋಷಿಗಳ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರ ಮುಖಾಂತರವಾಗಿ ತನ್ನ ರಾಣಿಯಲ್ಲಿ ಕ್ಷಾತ್ರ ಗುಣಗಳುಳ್ಳಂತಹ ಬ್ರಾಹ್ಮಣ ಜಾತಿಯವರು ಆದಂತಹ ಅನೇಕ ಜನ ಮಕ್ಕಳು ಹುಡುತ್ತಾ ಇದ್ದಾರೆ. ರಥೀತರಸ್ಯ ಪ್ರಜಸ್ಯ ಭಾರ್ಯಾಯಾಂ ತಂತವೇರ್ಥಿತಃ ಅಂಗಿರಾ ಜನಯಾಮಾಸ ಬ್ರಹ್ಮ ವರ್ಚಸ್ವಿನಃ ಸುತಾನ್. ರಥೀತರನಿಗೆ ಮಕ್ಕಳಾಗದೇ ಇದ್ದಾಗ ಅವನು ಸಂತತಿಗೆ ಅಂತ ಬೇಡಿಕೊಂಡಾಗ ಅಂಗಿರಸರು ಅವನ ಪತ್ನಿಯಲ್ಲಿ ಮಹಾಬ್ರಹ್ಮಜ್ಞಾನಿಗಳಾದ ಅನೇಕ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ. ಈ ಮಕ್ಕಳು
ಕ್ಷತ್ರಿಯನಾದಂತಹ ರಥೀತರನ ಪತ್ನಿಯಲ್ಲಿ ಹುಟ್ಟಿದ್ದಾರೆ. ಬ್ರಾಹ್ಮಣರಾದ ಅಂಗಿರಸರಿಂದಾಗಿಯೂ ಹುಟ್ಟಿದ್ದಾರೆ. ಅದರಿಂದಾಗಿ ಆಂಗಿರಸರು ಅಂತನೂ ಕರೆಸಿಕೊಳ್ತಾ ಇದ್ದಾರೆ. ಕ್ಷತ್ರಿಯ ಜಾತಿಯ ಸ್ವಭಾವವುಳ್ಳ ಅನೇಕ ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅದೇ ರೀತಿಯಾಗಿ ದ್ವಿಜಾತಿಯ ಬ್ರಾಹ್ಮಣರ ಸ್ವಭಾವವುಳ್ಳಂತಹ ಅನೇಕ ಜನ ಮಕ್ಕಳು ಕೂಡ ಹುಟ್ಟುತ್ತಾ ಇದ್ದಾರೆ. ಇದರಲ್ಲಿ ಒಂದು ವಿಶೇಷವನ್ನು ಹೇಳ್ತಾರೆ. ತನ್ನ ಗಂಡನಿಂದಲೇನೆ ಯಾವ ಮಕ್ಕಳನ್ನ ಪಡೆದಿರ್ತಾರೋ ಅವರನ್ನ ಔರಸ ಪುತ್ರರು ಅಂತ ಕರೀತಾರೆ. ಔರಸ ಪುತ್ರರು ರಾಜನ ಗರ್ಭ ಸಂಭೂತರಾದವರು ಅಂತ ಕರೀತಾರೆ. ಋಷಿಗಳ ಮುಖಾಂತರವಾಗಿ ವರದ ಪ್ರಭಾವದಿಂದ ದೇವತೆಗಳಿಂದ ಹುಟ್ಟಿದ ಮಕ್ಕಳನ್ನ ಕ್ಷೇತ್ರಜ ಪುತ್ರರು ಅಂತ ಕರೀತಾರೆ. ಕ್ಷೇತ್ರ ಅಂದ್ರೆ ಹೆಂಡತಿ. ಹೆಂಡತಿಯಿಂದ ಹುಟ್ಟಿದಂತಹ ಮಕ್ಕಳನ್ನ ಕ್ಷೇತ್ರಜ ಪುತ್ರರು ಅಂತ ಕರೆಸಿಕೊಳ್ತಾರೆ. ಏತೆ ಕ್ಷತ್ರ ಪ್ರಸೂತಾವೈ ಪುನಶ್ಚಾಂಗಿರಸ ಸ್ಮೃತಾಹ ರಥೀತರಾಣಾಂ ಪ್ರವರಾಹ ಕ್ಷತ್ರೋಪೇತಾಹ ದ್ವಿಜಾತಯ. ಅನೇಕ ದ್ವಿಜ ಜಾತಿಯಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು, ಅನೇಕ ಕ್ಷತ್ರಿಯ ವರ್ಣದ ಸ್ವಭಾವವುಳ್ಳವರು ಕೂಡ ಅನೇಕ ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಈ ರೀತಿಯಾಗಿ ಇವರ ವಂಶ ಬೆಳೆದುಕೊಂಡು ಹೋಗುತ್ತೆ ಅಂತ ನಾಭಾಗನ ವಂಶದ ಚರಿತ್ರೆಯನ್ನು ಹೇಳಿ ಇಲ್ಲಿ ಮುಗಿಸಿದ್ರು. ಆದ ಮೇಲೆ ಆ ವೈವಸ್ವತ ಮನುವಿನ 9 ಜನ ಮಕ್ಕಳು, 2ರಿಂದ 10ನೇ ವ್ಯಕ್ತಿಯ ಮನೆ ಮಕ್ಕಳವರೆಗೂ ಹೇಳಾಯ್ತು. ಮೊದಲನೇದವನು ಇಕ್ಷ್ವಾಕು. ಇವನು ಕೇವಲ ಮನುವಿನ ಮಗ. ಇವನು ಕೇವಲ ಮನುವಿನ ಮಗ ಅಂತಂದು ಹೇಳಿದ್ರೆ ಈ 9 ಜನ ಮಕ್ಕಳನ್ನ ಏನ್ ಹೇಳಿದ್ವೋ ಇಲ್ಲಿವರೆಗೂ ಯಾವ ಕಥೆಯನ್ನು ಹೇಳಿದ್ವೋ 9ನೇ ಸ್ಕಂದದ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದ ಕೊನೆ ಮತ್ತು 7ನೇ ಅಧ್ಯಾಯದ 3-4 ಶ್ಲೋಕಗಳಲ್ಲಿ ಏನ ಕಥೆಯನ್ನು ಹೇಳಿದ್ದೇವೋ ಇದೆಲ್ಲ ವೈವಸ್ವತ ಮನುವಿಗೆ ಶ್ರದ್ಧಾದೇವಿಯಲ್ಲಿ ಹುಟ್ಟಿದಂತಹ 9 ಮಕ್ಕಳ ಕಥೆಯನ್ನು ಇಲ್ಲಿವರೆಗೂ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲಿ ಯಾವ ಇಕ್ಷ್ವಾಕು ರಾಜನ ಕಥೆಯನ್ನು ಹೇಳ್ತಾ ಇದ್ದಾರೋ ಈ ಇಕ್ಷ್ವಾಕು ರಾಜ ವೈವಸ್ವತ ಮನುವಿಗೆ ಶ್ರದ್ಧಾದೇವಿಯಿಂದ ಹುಟ್ಟಿದವನಲ್ಲ. ಇಕ್ಷ್ವಾಕು ರಾಜ ವೈವಸ್ವತ ಮನು ಸೀನಿದಾಗ ಅವನು ಮೂಗಿನ ಮುಖಾಂತರವಾಗಿ ಹಾಗೆ ಉತ್ಪತ್ತಿಯಾದ. ಸ್ತ್ರೀಯರ ಸಂಪರ್ಕ ಇಲ್ಲದೇನೆ ಹಾಗೆ ಹುಟ್ಟಿದವನು ಅಂತ. ಕ್ಷುವತಸ್ತು ಮನೋರ್ಜಜ್ಞೆ ಇಕ್ಷ್ವಾಕು ಘ್ರಾಣತಸ್ಸುತಃ ತಸ್ಯ ಪುತ್ರ ಶತಜ್ಯೇಷ್ಠ ವಿಕುಕ್ಷಿ ನಿಮಿ ದಂಡಕಾಃ. ಮನುವಿನ ಸೀನಿನಿಂದ ಹುಟ್ಟಿದವನು ಮತ್ತೆ ಕಟ್ಟಾಗ್ತಾ ಇದೆ ಗುರುಗಳೇ. ಹೌದು ಗುರುಗಳೇ, ಕಟ್ ಆಗ್ತಾ ಇದೆ. ಹೌದಾ? ಸರಿಯಾಗಿ ಕೇಳ್ತಾ ಇಲ್ಲ ಒಂದೇ ನಿಮಿಷ. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ ಗುರುಗಳು. ಈಗ ಕೇಳಿಸ್ತಾ ಇದೆ ಗುರುಗಳೇ. ಸರಿ. ಈ ಇಕ್ಷ್ವಾಕುವಿನ ಮಗನಾಗಿ ಹುಟ್ಟಿದ 100 ಜನ ಮಕ್ಕಳಲ್ಲಿ ವಿಕುಕ್ಷಿ, ನಿಮಿ, ದಂಡಕರು ಅಂತ 3 ಜನ ಹಿರಿಯರು. ಅದರಲ್ಲಿ ವಿಕುಕ್ಷಿ ಅನ್ನೋನು ಜ್ಯೇಷ್ಠನಾದ ಮಗ, ದೊಡ್ಡ ಮಗ, ಹಿರಿಯ ಮಗ. ಆ 100 ಜನ ಮಕ್ಕಳು ಕೂಡ ಈ ವಿಕುಕ್ಷಿ ಎನ್ನುವ ರಾಜ ಆರ್ಯಾವರ್ತ ಕ್ಷೇತ್ರದ ರಾಜನಾಗಿದ್ದ. ಆ ಆರ್ಯಾವರ್ತವನ್ನ 100 ಜನ ಮಕ್ಕಳು ಕೂಡ ಹಂಚಿಕೊಂಡು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ಭಾಗದಲ್ಲಿ 100 ಜನ ಮಕ್ಕಳು ಆಳ್ತಾ ಇದ್ದಾರೆ. ಒಂದು 25 ಜನ ಆರ್ಯಾವರ್ತದ ಪೂರ್ವ ಭಾಗಕ್ಕೆ, ಆರ್ಯಾವರ್ತದ ಪಶ್ಚಿಮ ಭಾಗಕ್ಕೆ ಒಂದಿಷ್ಟು ಜನ, ಉತ್ತರ, ದಕ್ಷಿಣ ಭಾಗಗಳಿಗೆ ಒಟ್ಟು 100 ಜನ ರಾಜರು. ಮಧ್ಯದ 3, ಈ ಕಡೆ ಉತ್ತರ ದಕ್ಷಿಣಕ್ಕೆ 47 ಜನ ರಾಜರು, ಪೂರ್ವ ಪಶ್ಚಿಮಕ್ಕೆ 50 ಜನ, 25 ಅಂತ ಈ ರೀತಿಯಾಗಿ ರಾಜರಾಗ್ತಾ ಇದ್ದಾರೆ ಅಂತ ಆ ರಾಜರ ಕಥೆಯನ್ನ ಹೇಳಿದ್ರು. ಇದರಲ್ಲಿ ಇಕ್ಷ್ವಾಕು ರಾಜನ ಹಿರಿಯ ಮಗನಾದಂತಹ ವಿಕುಕ್ಷಿಯನ್ನ ಇಕ್ಷ್ವಾಕು ರಾಜ ಒಮ್ಮೆ ರಾಜ್ಯದಿಂದ ಬಹಿಷ್ಕಾರ ಮಾಡಿ ರಾಜ್ಯದಿಂದ ಹೊರಗೆ ಹಾಕ್ತಾನೆ. ಯಾಕೆ ರಾಜ ಇವನನ್ನ ಬಹಿಷ್ಕಾರ ಮಾಡಿ ಹೊರಗೆ ಹಾಕ್ತಾನೆ ಅನ್ನೋದು ಕಾರಣವನ್ನ ಹೇಳ್ತಾ ಇದ್ದಾರೆ. ಇಕ್ಷ್ವಾಕು ರಾಜ ಒಮ್ಮೆ ಮನೆಯಲ್ಲಿ ಶ್ರಾದ್ದವನ್ನು ಮಾಡ್ತಾ ಇದ್ದಾನೆ. ಶ್ರಾದ್ದಕ್ಕೋಸ್ಕರವಾಗಿ ವಸಿಷ್ಠ ಋಷಿಗಳನ್ನ, ಶ್ರಾದ್ದವನ್ನು ಮಾಡಿಸುವ ಪುರೋಹಿತರನ್ನ ಕರೆದಿದ್ದಾನೆ.
ಮಗನಾದಂತಹ ವಿಕುಕ್ಷಿಗೆ ಶ್ರಾದ್ದದ ಬ್ರಾಹ್ಮಣರಿಗೆ ಅಂತ ಭೋಜನ ಮಾಡಿಸ್ಬೇಕಾಗಿದೆ. ಅದಕ್ಕೋಸ್ಕರ ಪರಿಶುದ್ಧವಾದ ಮಾಂಸವನ್ನ, ಫ್ರೆಶ್ ಆದ ಮಾಂಸವನ್ನ ತೆಗೆದುಕೊಂಡು ಬಾ ಅಂತ ಕಳಿಸಿದ್ದಾನೆ. ಸರಿ ಆಯ್ತು ಅಂತ ವಿಕುಕ್ಷಿ ಕಾಡಿನಲ್ಲೆಲ್ಲ ಕಡೆಯಲ್ಲಿ ತಿರುಗ್ತಾ ಇದ್ದಾನೆ. ತೇಷಾಂ ಪುರಸ್ತಾದಭವತ್ ಆರ್ಯಾವರ್ತೆ ನೃಪ ಪಂಚವಿಂಶತಿ ಪಶ್ಚಾಚ್ಚ ತಯೋ ಮಧ್ಯೆ ಪರೇಣ್ಯತಃ. ಅದರಲ್ಲಿ ಈ ಮುಂದಿನ ಆರ್ಯಾವರ್ತದ ಪೂರ್ವ ಭಾಗಕ್ಕೆ, ಪಶ್ಚಿಮ ಭಾಗಕ್ಕೆ 25 ಜನ ರಾಜರಾಗ್ತಾ ಇದ್ದಾರೆ. ಮಧ್ಯದ ಭಾಗಕ್ಕೆ 3 ಜನ, ಉತ್ತರ ದಕ್ಷಿಣಕ್ಕೆ 25 ಒಟ್ಟು 47 ಜನ ಅಂತ ಒಂದಿಷ್ಟು ಜನ ರಾಜರಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ಮೇಲೆ ಒಂದು ಅದರಲ್ಲಿ ಸ ಏಕದಾಷ್ಟಕ ಶ್ರಾದ್ಧೆ ಇಕ್ಷ್ವಾಕುಃ ಸುತಮಾದಿಶತ್ ಮಾಂಸಮಾನೀಯತಾಂ ಮೇಧ್ಯಂ ವಿಕುಕ್ಷೆ ಗಚ್ಚಮಾಚಿರಂ. ಅಷ್ಟಕ ಶ್ರಾದ್ದವನ್ನು ಮಾಡಬೇಕಾಗಿದೆ. ಶುದ್ಧವಾದ ಮಾಂಸವನ್ನ ಶ್ರಾದ್ದವನ್ನು ಮಾಡಿಸುವವರಿಗೆ ಬಡಿಸಿ ಹಾಕಬೇಕು. ಬ್ರಾಹ್ಮಣರ ಭೋಜನಕ್ಕೋಸ್ಕರ ಮಾಡಿಸಬೇಕು. ಅದಕ್ಕೋಸ್ಕರ ಮಾಂಸವನ್ನು ತೆಗೆದುಕೊಂಡು ಬಾ ಅಂತ ಮಗನಿಗೆ ಆದೇಶ ಮಾಡ್ತಾ ಇದ್ದಾನೆ. ಆಯ್ತು ಅಂತ ಹೋದ. ಯಾಗಕ್ಕೆ ಬಳಸಬಹುದಾದಂತಹ ಮಾಂಸಗಳು ಅಂತ ಕೆಲವೊಂದಿಷ್ಟು ಇದ್ವು. ಆ ಮಾಂಸಗಳನ್ನು ಮಾತ್ರ ಬಳಸಬೇಕಾಗಿತ್ತು. ಅದಕ್ಕೆ ರಾಮನು ಕೂಡ ಜಿಂಕೆಯ ಮಾಂಸವನ್ನು ದಶರಥನ ಶ್ರಾದ್ದದ ಉದ್ದೇಶದಿಂದ ಬಳಸಿದ್ದಾನೆ ಎನ್ನುವ ಕಥೆ ರಾಮಾಯಣದಲ್ಲಿ ಬರುತ್ತೆ. ತಥೇತಿ ಸ ವನಂ ಗತ್ವಾ ಮೃಗಾನ್ ಹತ್ವಾ ಕ್ರಿಯಾರ್ಹಕಾನ್ ಶ್ರಾಂತೋ ಬುಭುಕ್ಷಿತೋ ವೀರಃ ಶಶಂ ಆದದಪಸ್ಮೃತಿ. ಶ್ರಾದ್ದಕ್ಕೆ ಬೇಕಾದಂತಹ ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳ ಮಾಂಸವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಬಹಳ ಆಯಾಸವಾಗಿದೆ. ತಿಂದು ಉಳಿದಂತಹ ಪದಾರ್ಥಗಳನ್ನ ಬ್ರಾಹ್ಮಣರಿಗೆ ಕೊಡಬಾರದು ಅನ್ನುವ ಅರಿವು ಕೂಡ ಆ ಹಸಿವಿನ ತಾಪದಲ್ಲಿ ಅವನಿಗೆ ಬರಲೇ ಇಲ್ಲ. ಅವನು ಮೊಲದ ಮಾಂಸವನ್ನ ಅಲ್ಲಿಯೇ ತಿಂದು ಬಿಡ್ತಾ ಇದ್ದಾನೆ. ತಿಂದು ಉಳಿದಂತಹ ಮಾಂಸವನ್ನ ತಂದು ತಂದೆಗೆ ಕೊಡ್ತಾ ಇದ್ದಾನೆ. ತಂದೆಗೆ ಗೊತ್ತಾಯ್ತು, ತಂದೆಯು ಅದನ್ನ ವಸಿಷ್ಠ ಋಷಿಗಳಿಗೆ ಕೊಡ್ತಾ ಇದ್ದಾರೆ, ಶ್ರಾದ್ದದಲ್ಲಿ ಇದನ್ನು ಉಪಯೋಗಿಸಿ ಅಂತ. ಆ ಜ್ಞಾನಿಗಳು ವಸಿಷ್ಠರು, ಅವರಿಗೆ ಗೊತ್ತಾಯ್ತು ಈ ಮಾಂಸ ಉಚ್ಚಿಷ್ಟವಾಗಿದೆ, ಹವಿರಿ ಯೋಗ್ಯತಾ ಇದರಲ್ಲಿ ಇಲ್ಲ, ಹವಿಸ್ಸಾಗುವ ಯೋಗ್ಯತೆ ಈ ಉಚ್ಚಿಷ್ಟವಾದಂತಹ ಮಾಂಸದಲ್ಲಿ ಇಲ್ಲ ಹೇಳ್ತಾ ಇದ್ದಾರೆ. ಇಕ್ಷ್ವಾಕು ರಾಜನಿಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ತಮ್ಮ ದಿವ್ಯ ದೃಷ್ಟಿಯಿಂದ ಏನು ಕಥೆ ಆಗಿದೆ ಅನ್ನೋದನ್ನ ತಿಳಿದುಕೊಂಡು ಅವರಿಗೆ ಹೇಳ್ತಾ ಇದ್ದಾರೆ, ಹೀಗೀಗಾಗಿದೆ, ನಿನ್ನ ಮಗ ಅಲ್ಲೆಲ್ಲ ಈ ತರ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶೇಷಂ ನಿವೇದಯಾಮಾಸ ಪಿತ್ರೆ ತೇನ ಚ ತದ್ಗುರುಃ ಚೋದಿತಃ ಪ್ರೋಕ್ಷಣಾಯಾಹ ದುಷ್ಟಮೇತದ ಕರ್ಮಕಂ. ಉಳಿದ ಮಾಂಸವನ್ನೆಲ್ಲ ತಂದೆಗೆ ತಂದು ಕೊಡ್ತಾ ಇದ್ದಾನೆ. ಅದನ್ನು ಪ್ರೋಕ್ಷಣೆ ಮಾಡಿ ಶ್ರಾದ್ದದಲ್ಲಿ ಉಪಯೋಗ ಮಾಡ್ಲಿಕ್ಕೆ ಅಂತ ಇಕ್ಷ್ವಾಕು ತನ್ನ ಗುರುವಾದಂತಹ ವಸಿಷ್ಠರ ಬಳಿಯಲ್ಲಿ ಬಂದು ಕೇಳಿಕೊಳ್ತಾ ಇದ್ದಾನೆ. ಅವ್ರು ನೋಡಿದ ತಕ್ಷಣ ಗೊತ್ತಾಯ್ತು ಇದು ಅಪವಿತ್ರವಾಗಿದೆ ಅಂತ, ಶ್ರಾದ್ದ ಕರ್ಮಕ್ಕೆ ಇದನ್ನು ಉಪಯೋಗಿಸುವ ಹಾಗಿಲ್ಲ ಅಂತ ಗೊತ್ತಾಯ್ತು. ಮಗನ ಮೇಲೆ ಬಹಳ ಸಿಟ್ಟು ಬಂತು. ಬಂದಾದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಅವನು ಇಕ್ಷ್ವಾಕುವಿಗೆ ಹೇಳ್ತಾ ಇದ್ದಾನೆ, ಇಕ್ಷ್ವಾಕುವಿಗೆ ಈ ರೀತಿಯಾಗಿ ವಸಿಷ್ಠರು ಹೇಳಿದಾಗ ಇಕ್ಷ್ವಾಕು ತನ್ನ ಮಗನ ಮೇಲೆ ಸಿಟ್ಟಿನಿಂದ ಹೇಳ್ತಾ ಇದ್ದಾನೆ, ಸದಾಚಾರವನ್ನ ಬಿಟ್ಟಿದ್ದಾನೆ ಇವನು. ಸದಾಚಾರವನ್ನು ಬಿಟ್ಟಂತಹ ಮಗನಿಗೆ ಶ್ರೀಶ ದೊಡ್ಡಮ್ಮ ಅಖಿಲೇಶ್ ಅದೇ ಭೋಗಿ ಕೊಡ್ಲಿಕ್ಕೆ ಹೇಳಿ ಬೆಳಿಗ್ಗೆ ಬರ್ತಾರೆ, 7 ಗಂಟೆ ಒಳಗೆ ಬರ್ತಾರೆ. ಈ ರೀತಿಯಾಗಿ ವಸಿಷ್ಠರು ಬಂದದ್ದನ್ನು ನೋಡಿ ವಸಿಷ್ಠರ ಕಡೆಯಿಂದ ಮಾತನ್ನ ಕೇಳಿದಂತಹ ಇವರು, ಅಯ್ಯೋ ಇವನು ನನ್ನ ಮಗ ತುಂಬಾ ದೊಡ್ಡದಾದ ಅಪರಾಧವನ್ನು ಮಾಡಿದ್ದಾನೆ ಅಂತಂದು ಹೇಳಿ ಅವನನ್ನು ರಾಜ್ಯ ಬಿಟ್ಟು ಹೊರಗಡೆ ಹಾಕ್ತಾ ಇದ್ದಾರೆ. ಸಿಟ್ಟು ಬಂತ ಅವನಿಗೆ. ಜ್ಞಾತ್ವಾ ಪುತ್ರಸ್ಯ ತತ್ಕರ್ಮ ಅಭಿಹಿತಂ ನೃಪಃ. ರಾಜ
ತನ್ನ ಮಗ ಇವನು ಏನ್ ಮಾಡಿದ್ದಾನೆ ಅನ್ನೋದನ್ನ ಕೇಳಿ ಬಹಳ ಸಿಟ್ಟು ಬಂತು. ಅಷ್ಟಕ್ಕೆ ಯಾವ ರೀತಿಯಾಗಿ ಕರ್ಮಗಳನ್ನು ಮಾಡಬೇಕು ಅನ್ನುವ ಅರಿವೇ ಇಲ್ಲದೆ ಇರುವಂತಹ ಇವನು ಈ ರಾಜ್ಯದಲ್ಲಿ ಇರ್ಲಿಕ್ಕೆ ಯೋಗ್ಯನಲ್ಲ, ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಮಗನನ್ನ ಕೋಪದಿಂದಾಗಿ ದೇಶವನ್ನು ಬಿಟ್ಟು ಹೊರಗಡೆ ಕಳಿಸ್ತಾ ಇದ್ದಾನೆ. ಅವನು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿಕೊಳ್ಬೇಕು ಅಂತ ಆ ದೇಶದಲ್ಲಿ ಬಿಟ್ಟು ಹೊರಗಡೆ ಹೋಗಿ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ಕೊಳ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಇಕ್ಷ್ವಾಕು ಎಂಬಂತಹ ರಾಜ ಜ್ಞಾಪಕ ಎಂಬಂತಹ ಮಗುವಿನ ಜೊತೆಯಲ್ಲಿ ಹೇಳ್ತಾ ಇಲ್ಲ ಗುರುಗಳೇ. ಕೇಳಿಸುದಿಲ್ಲ ಗುರುಗಳೇ. ಇಲ್ಲ ಅವ್ರದ್ದು ಆಫ್ಲೈನ್ ಆಗಿದೆ, ಅವ್ರದ್ದು ಇದಾಗಿದೆ. ಸಮಸ್ಯೆ ಆಗಿತ್ತು, ಅದಕ್ಕೆ ಸರಿ ಆಯ್ತು, ಈಗ ಸರಿಯಾಗಿದೆ, ಪರ್ಫೆಕ್ಟ್. ಈ ರೀತಿಯಾಗಿ ಇಕ್ಷ್ವಾಕು ಎಂಬಂತಹ ರಾಜ ಜ್ಞಾಪಕ ಎಂಬಂತಹ ಮುನಿಗಳ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿ ತನಗೆ ಪರತತ್ವದ ಬಗ್ಗೆ ಇರುವಂತಹ ಸಂದೇಹಗಳೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಂಡು ತಪಸ್ಸಿನ ಪ್ರಭಾವದಿಂದಾಗಿ ಪರಮಾತ್ಮನನ್ನ ಪಡಿತಾ ಇದ್ದಾನೆ. ಅವನ ಕಥೆ ಇಷ್ಟಕ್ಕೆ ಮುಗೀತು. ಯಾರ್ದು? ಇಕ್ಷ್ವಾಕು ರಾಜನದ್ದು. ಸತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್ ತ್ಯಕ್ತ್ವಾ ಕಲೇವರಂ ಯೋಗಿ ಸತೇನ ಅವಾಪ ಯತ್ಪರಂ. ಪರಮಾತ್ಮನನ್ನ ಯೋಗ ಪ್ರಭಾವದಿಂದಾಗಿ ಒಲಿಸಿಕೊಂಡು ಜಾಪಕ ಮುನಿಗಳಿಂದಾಗಿ ಪರಸ್ಪರ ಚರ್ಚೆಯಿಂದಾಗಿ ತನಗಿದ್ದ ಸಂಶಯಗಳನ್ನು ತೊಡೆದು ಹಾಕಿಕೊಂಡು ಪರಮಾತ್ಮನನ್ನು ತಿಳಿದು ಅವನ ಧ್ಯಾನವನ್ನು ಮಾಡಿ ಅದರಿಂದಾಗಿ ಫಲವನ್ನು ಪಡಿತಾ ಇದ್ದಾನೆ. ಪಿತರ್ಯುಪರತೆಭ್ಯೇತ್ಯ ವಿಕುಕ್ಷೆ ಪೃಥಿವೀ ಮಿಮಾಂ ಶಾಸನ್ ನಿಜ ಹರಿಂ ಯಜ್ಞೈಃ ಯಶಾದ ಇತಿ ವಿಶ್ರುತಃ. ಇಷ್ಟಾದ ಮೇಲೆ ತನ್ನ ತಂದೆಯಾದಂತಹ ಇಕ್ಷ್ವಾಕು ಮೃತನಾಗ್ತಾ ಇದ್ದಾನೆ. ಅಷ್ಟರಲ್ಲಿ ಇವನು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿಕೊಂಡು ಶುದ್ಧನಾಗಿದ್ದಾನೆ. ವಿಕುಕ್ಷಿ ರಾಜ್ಯಕ್ಕೆ ವಾಪಸ್ಸು ಬರ್ತಾ ಇದ್ದಾನೆ. ಪೃಥ್ವಿಯನ್ನು ಚೆನ್ನಾಗಿ ಆಡಳಿತದಲ್ಲಿ ಮುನ್ನಡೆಸಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಆದ್ರೂ ಅವನು ಮಾಡಿದ ತಪ್ಪಿನ ಕಾರಣದಿಂದಲೋ ಎಂಬಂತೆ ಆಜೀವನಾಂತವಾಗಿ ಅವನಿಗೆ ಶಶಾದ ಅನ್ನುವ ಹೆಸರು ಹಾಗೆ ಗಟ್ಟಿಯಾಗಿ ಉಳಿದುಕೊಂಡು ಬಿಡ್ತು. ಶಶಾದ ಅಂದ್ರೆ ಶಶ ಅಂತಂದು ಹೇಳಿದ್ರೆ ಮೊಲ, ಅದನ್ನ ಅದ ತಿಂದವನು ಅಂತ ಅರ್ಥ. ಅದಕ್ಕೆ ಶ್ರಾದ್ದಕ್ಕೆ ತಲುಪಿಸಬೇಕಾದಂತಹ ಪದಾರ್ಥಗಳನ್ನ ಅದಕ್ಕಿಂತ ಮುಂಚೆ ತಾನು ತಿಂದವನು ಅನ್ನುವ ಕಾರಣದಿಂದ ಶಶಾದ ಅನ್ನುವ ಹೆಸರಿನಿಂದಲೇ ಅವನು ಪ್ರಸಿದ್ಧನಾಗ್ತಾ ಇದ್ದಾನೆ. ಆದರೆ ಈ ಶ್ರಾದ್ದಾದಿಗಳಿಗೆ ಮಾಂಸಾದಿ ಕರ್ಮಗಳನ್ನು ಬಳಸೋದೇನಿದ್ರು ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗಕ್ಕೆ ಮಾತ್ರ ಸಂಬಂಧಪಟ್ಟದ್ದು, ಕಲಿಯುಗಕ್ಕೆ ಸಂಬಂಧಪಟ್ಟದ್ದಲ್ಲ ಅನ್ನುವಂತಹ ಭಾವನೆ ಮತ್ತು ಆ ನಿಶ್ಚಯ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಇದು ಆದ ಮೇಲೆ ಆ ವಿಕುಕ್ಷಿಗೆ ಪುರಂಜಯ ಅನ್ನುವ ಹೆಸರಿನ ಮಗ ಇದ್ದ. ಅವನಿಗೆ ಇಂದ್ರವಾಹ ಅಂತ ಹೆಸರು ಬಂತು. ಕಕುಸ್ಥ ಅಂತನೂ ಅವನಿಗೆ ಹೆಸರು ಬಂತು. ನಾವು ರಾಮನನ್ನ ಕಾಕುಸ್ಥ ಅಂತ ಕರಿತೇವೆ. ಯಾಕೆಂದ್ರೆ ಕಕುಸ್ಥ ಎಂಬ ರಾಜನ ವಂಶದಲ್ಲಿ ಬಂದವನು ಅನ್ನುವ ಕಾರಣದಿಂದಾಗಿ ಅವನಿಗೆ ಈ ಹೆಸರು ಬಂತು. ವಿಕುಕ್ಷಿಯ ಮಗ ಪುರಂಜಯ. ಅವನಿಗೆ ಇಂದ್ರವಾಹ ಅಂತ ಹೆಸರಿದೆ, ಕಕುಸ್ಥ ಅಂತ ಹೆಸರಿದೆ, ಪುರಂಜಯ ಅನ್ನುವ ಹೆಸರುಗಳಿವೆ. ಮೂರೂ ಹೆಸರುಗಳು ಕೂಡ ಸುಮ್ಮನೆ ಅವನಿಗೆ ಬಂದಿದ್ದಲ್ಲ, ಅವನು ಮಾಡಿದ ಮಹತ್ ಕಾರ್ಯಗಳಿಗೇನೆ ಅವನಿಗೆ ಈ ಮೂರೂ ಹೆಸರುಗಳು ಬಂದಿವೆ. ಏನೇನು ಅವನಿಗೆ ಮಾಡಿದ ಸಾಧನೆಗಳು, ಯಾವ ಸಾಧನೆಗಳಿಗೆ ಅನುಗುಣವಾಗಿ ಯಾವ್ಯಾವ ಹೆಸರು ಬಂದಿದೆ ಅನ್ನೋದನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಸ್ಕಾರ ಗುರುಗಳೇ.